ರಚಿಸಲಾಗಿದೆ. ಆದ್ರೆ ಈವರೆಗೂ ಈ ಆಯೋಗ ಹೇಗೆ ಕೆಲಸ ಮಾಡುತ್ತದೆ, ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದು ಈವರೆಗೂ ತಿಳಿದು ಬಂದಿಲ್ಲ. ಎಷ್ಟೇ ಅಂಕಿಅಂಶಗಳನ್ನು ಕೂಡಿ ಕಳೆದು ಲೆಕ್ಕ ಹಾಕಿದರೂ ಸಿಗೋದು ಒಂದೇ ಉತ್ತರ. ಅದು ಮಲ ಹೊರುವುದನ್ನು ಕೆಲವರು ಇನ್ನೂ ಬಲವಂತವಾಗಿ ಮಾಡಿಸುತ್ತಿದ್ದಾರೆ ಅನ್ನೋ ಉತ್ತರ. ಹಿರಿಯರಾದ ಬಿ ಬಸವಲಿಂಗಪ್ಪನವರು ರೂಪಿಸಿ ಹೋದ ಕಾನೂನಿಗೆ ಇವತ್ತು ಯಾರೊಬ್ಬರೂ ಕೂಡ ಬೆಲೆ ಕೊಡ್ತಿಲ್ಲ. ಹೀಗಾಗಿಯೇ ಇಂಥ ಪ್ರಕರಣಗಳು ಇನ್ನೂ ಜೀವಂತವಾಗಿವೆ. ಈ ಬಗ್ಗೆ ಮತ್ತಷ್ಟು ಹೇಳ್ತೀವಿ, ಆದರೆ ಅದಕ್ಕೂ ಮುನ್ನ ಮತ್ತೊಂದು ಶಾರ್ಟ್ ಬ್ರೇಕ್.